ಬೇಸಿಗೆಯ ಬಿಸಿಲು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಅಥಣಿ ತಾಲೂಕಿನಲ್ಲಿ ತಾಪಮಾನವು 41 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಮುಂದಿನ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದ್ದು ಸಾರ್ವಜನಿಕರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ತಾಲೂಕು ಆರೋಗ್ಯ ಅಧಿಕಾರಿ ಬಸಗೌಡ ಕಾಗಿಯವರು ಎಚ್ಚರಿಸಿದ್ದಾರೆ. ಬಿಸಿಲ ಝಳದಿಂದ ರಕ್ಷಣೆ ಪಡೆಯಲು ಸಾರ್ವಜನಿಕರು ಕ್ರಮಗಳನ್ನು ಅನುಸರಿಸುವಂತೆ ತಾಲೂಕು ವೈದ್ಯಾಧಿಕಾರಿಗಳು ಸೂಚಿಸಿದ್ದಾರೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ನೋಡಿಕೊಳ್ಳುವುದು, ಸಾಧ್ಯವಾದಷ್ಟು ಹೆಚ್ಚು ನೀರನ್ನ ಸೇವಿಸಿ, ಬಿಸಿಲಿನಲ್ಲಿ ಹೊರಗಡೆ ಹೋಗುವಾಗ ತಲೆಗೆ ಕ್ಯಾಪ್ ಧರಿಸುವುದು, ತೆಳುವಾದ ಅಥವಾ ಹತ್ತಿಯ ಬಟ್ಟೆಗಳನ್ನು ಬಳಸುವುದರಿಂದ ದೇಹಕ್ಕೆ ತಂಪಿನ ಅನುಭವವಾಗುತ್ತದೆ. ಮುಖ್ಯವಾಗಿ ಮಕ್ಕಳು ಮತ್ತು ವಯೋವೃದ್ಧರು ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲಿನಲ್ಲಿ ಸುತ್ತಾಡುವುದನ್ನು ತಪ್ಪಿಸಬೇಕು. ದೇಹಕ್ಕೆ ಪೌಷ್ಟಿಕ ಹಾಗೂ ಉಪಯುಕ್ತವಾದ ಆಹಾರವನ್ನೇ ಸೇವಿಸಿ ಜಂಕ್ ಫುಡ್ಗಳನ್ನು ತಿನ್ನುವುದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹೀಗಾಗಿ ಇವುಗಳಿಂದ ದೂರವಿರಿ. ಪ್ರಸ್ತುತ ಅಥಣಿಯಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದು ಇದು ಆರೋಗ್ಯದ ದೃಷ್ಟಿಯಿಂದ ಆತಂಕಕಾರಿಯಾಗಿದೆ. ಅನಿವಾರ್ಯ ಕೆಲಸವಿದ್ದರಷ್ಟೇ ಬಿಸಿಲಿನಲ್ಲಿ ಓಡಾಡಿ, ಇಲ್ಲವಾದರೆ ನೆರಳಿನಲ್ಲಿ ವಿಶ್ರಮಿಸಿ ಎಂದು ವೈದ್ಯಾಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈಗ ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಕಳೆದ 15-20 ದಿನಗಳಿಂದ ಇನ್ನು ಮೇ ಎಂಡ್ವರೆಗೆ ಬೇಸಿಗೆ ಅಥವಾ ಏನೋ ಒಂದು ಸೂರ್ಯದ ತಾಪಮಾನ ಇದೆ, ಅದು ಜಾಸ್ತಿ ಇದೆ. ಆದ್ದರಿಂದ ವಯೋವೃದ್ಧರಲ್ಲಿ, ಚಿಕ್ಕ ಮಕ್ಕಳಲ್ಲಿ ಮತ್ತು ರೋಗಿಗಳಲ್ಲಿ ಮಾಧ್ಯಮ ಮುಖಾಂತರ ಏನು ವಿನಂತಿ ಮಾಡ್ತೀನಿ ಅಂದರೆ, ಎಲ್ಲರೂ ಕೂಡ ಆದಷ್ಟು ತಮ್ಮ ಏನು ಕೆಲಸಗಳನ್ನಿದಾವ ಅದನ್ನು ಬೆಳಗ್ಗೆ 12 ಗಂಟೆ ಒಳಗೆ ಮುಗಿಸ್ಕೊಂಡು 12ರಿಂದ ಸಾಯಂಕಾಲ 4ರಿಂದ 5 ಗಂಟೆವರೆಗೆ ಏನು ಬೇಸಿಗೆ ತಾಪಮಾನ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ ಹೊರಗಡೆ ಅವಶ್ಯಕತೆ ಇಲ್ಲದೇ ಇದ್ದಾಗ ಹೊರಗಡೆ ಹೋಗೋದನ್ನು ತಾವು ಅವಾಯ್ಡ್ ಮಾಡಬೇಕು. ಮತ್ತು ಹೆಚ್ಚಾಗಿ ತಾವೇನಿದೆ ಬೇಸಿಗೆ ಸಮಯದಲ್ಲಿ ಹೊರಗಡೆ ಹೋದರೂ ಕೂಡ ಕ್ಯಾಪನ್ನು ಧರಿಸೋದು ಅಥವಾ ಕಾಟನ್ ತೆಳು ಬಟ್ಟೆಯನ್ನು ಧರಿಸೋದು ಮತ್ತು ಹೆಚ್ಚಿನ ನೀರನ್ನು ಸೇವಿಸುವುದು, ಈ ಥರ ತಾವು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋಬೇಕಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಮತ್ತು ಬೇಸಿಗೆ ಹೆಚ್ಚಾಗಿರೋದ್ರಿಂದ ತಾವು ಜಾಸ್ತಿ ಸಮಯ ಸೂರ್ಯನ ತಾಪಮಾನಕ್ಕೆ ಹೊರಗಡೆ ನಿಲ್ಲದೆ, ಯಾಕಂದರೆ ಇದರಿಂದ ಹೀಟ್ ಸ್ಟ್ರೋಕ್ ಕೂಡ ಆಗೋ ಚಾನ್ಸ್ ಇರುತ್ತೆ. ತಾಪಮಾನ ಹೆಚ್ಚಿರೋದ್ರಿಂದ ಬ್ರೈನಿಗೆ ಒಂದು ಹೀಟ್ ಸ್ಟ್ರೋಕ್ ಆಗಿ ಸಾವು ನೋವುಗಳು ಆಗೋ ಕೂಡ ಸಂಭವ ಇರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಈ ಕಾಳಜಿಯನ್ನು ತಗೋಬೇಕಂತ ನಾನು ಮಾಧ್ಯಮ ಮುಖಾಂತರ ಕೇಳ್ತೀನಿ. ಈಗ ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಕಳೆದ 15-20 ದಿನಗಳಿಂದ ಇನ್ನು ಮೇ ಎಂಡ್ವರೆಗೆ ಬೇಸಿಗೆ ಅಥವಾ ಏನೋ ಒಂದು ಸೂರ್ಯದ ತಾಪಮಾನ ಇದೆ, ಅದು ಜಾಸ್ತಿ ಇದೆ. ಆದ್ದರಿಂದ ವಯೋವೃದ್ಧರಲ್ಲಿ, ಚಿಕ್ಕ ಮಕ್ಕಳಲ್ಲಿ ಮತ್ತು ರೋಗಿಗಳಲ್ಲಿ ಮಾಧ್ಯಮ ಮುಖಾಂತರ ಏನು ವಿನಂತಿ ಮಾಡ್ತೀನಿ ಅಂದರೆ, ಎಲ್ಲರೂ ಕೂಡ ಆದಷ್ಟು ತಮ್ಮ ಏನು ಕೆಲಸಗಳನ್ನಿದಾವ ಅದನ್ನು ಬೆಳಗ್ಗೆ 12 ಗಂಟೆ ಒಳಗೆ ಮುಗಿಸ್ಕೊಂಡು 12ರಿಂದ ಸಾಯಂಕಾಲ 4ರಿಂದ 5 ಗಂಟೆವರೆಗೆ ಏನು ಬೇಸಿಗೆ ತಾಪಮಾನ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ ಹೊರಗಡೆ ಅವಶ್ಯಕತೆ ಇಲ್ಲದೇ ಇದ್ದಾಗ ಹೊರಗಡೆ ಹೋಗೋದನ್ನು ತಾವು ಅವಾಯ್ಡ್ ಮಾಡಬೇಕು. ಮತ್ತು ಹೆಚ್ಚಾಗಿ ತಾವೇನಿದೆ ಬೇಸಿಗೆ ಸಮಯದಲ್ಲಿ ಹೊರಗಡೆ ಹೋದರೂ ಕೂಡ ಕ್ಯಾಪನ್ನು ಧರಿಸೋದು ಅಥವಾ ಕಾಟನ್ ತೆಳು ಬಟ್ಟೆಯನ್ನು ಧರಿಸೋದು ಮತ್ತು ಹೆಚ್ಚಿನ ನೀರನ್ನು ಸೇವಿಸುವುದು, ಈ ಥರ ತಾವು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೋಬೇಕಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಮತ್ತು ಬೇಸಿಗೆ ಹೆಚ್ಚಾಗಿರೋದ್ರಿಂದ ತಾವು ಜಾಸ್ತಿ ಸಮಯ ಸೂರ್ಯನ ತಾಪಮಾನಕ್ಕೆ ಹೊರಗಡೆ ನಿಲ್ಲದೆ, ಯಾಕಂದರೆ ಇದರಿಂದ ಹೀಟ್ ಸ್ಟ್ರೋಕ್ ಕೂಡ ಆಗೋ ಚಾನ್ಸ್ ಇರುತ್ತೆ. ತಾಪಮಾನ ಹೆಚ್ಚಿರೋದ್ರಿಂದ ಬ್ರೈನಿಗೆ ಒಂದು ಹೀಟ್ ಸ್ಟ್ರೋಕ್ ಆಗಿ ಸಾವು ನೋವುಗಳು ಆಗೋ ಕೂಡ ಸಂಭವ ಇರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಈ ಕಾಳಜಿಯನ್ನು ತಗೋಬೇಕಂತ ನಾನು ಮಾಧ್ಯಮ ಮುಖಾಂತರ ಕೇಳ್ತೀನಿ.